ಫ್ರೆಂಡ್ಸ್, ಏನು ಗೊತ್ತಾ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಮ್ಮಿ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಿ ಅಂತೀರಾ? ನಾನು ಹಾಸ್ಪಿಟಲಲ್ಲಿದ್ದೀನಿ. ಏನಕ್ಕೆ ಅಂದರೆ ಹುಷಾರಿಲ್ಲ, ಸೊ ಹಂಗಾಗಿ ಹಾಸ್ಪಿಟಲಲ್ಲಿದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ಡೇ ಏನು ಅಂದರೆ ಇವತ್ತು ನಮ್ಮ ಮದುವೆ ದಿನ. ಅಂತೂ ಇಂತೂ 13 ವರ್ಷ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. 13 ವರ್ಷ ಕಂಪ್ಲೀಟ್ ಆಗಿ 14ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ಈ ವಿಡಿಯೋ ಮುಖಾಂತರ ನಾನೇನು ಹೇಳ್ತೀನಿ ಅಂದರೆ, ನನ್ನ ಹಸ್ಬೆಂಡಿಗೆ ನಾನು ಕೆಲವೊಂದೊಂದು ಕಡೆ ತುಂಬ ಬೇಜಾರು ಮಾಡಿದ್ದೀನಿ, ತುಂಬ ಮಾತಾಡ್ತೀನಿ ಅಂತ ಅವರು ಯಾವಾಗ ಓಟ ಅಂತ ಇರ್ತೀನಿ ಅಂತ ಹೇಳ್ಬಿಟ್ಟು ಅವಾಗವಾಗ ಹೇಳ್ತಾ ಇರ್ತಾರೆ. ಸೊ ನಾನು ಏನೇ ಒಂದು ಹೇಳಿದ್ರೂ ಒಂದು ರೀಸನ್ ಇರುತ್ತೆ. ಒಂದು ಒಳ್ಳೆಯದಕ್ಕೆ ಅಂತಲೇ ಹೇಳ್ತೀನಿ ಅಂತ ನೀನು ಅರ್ಥ ಮಾಡ್ಕೊಳ್ಳಲ್ಲ, ಆಯಿತಾ? ಪರವಾಗಿಲ್ಲ, ಇವತ್ತಿಲ್ಲ ಅಂದರೂ ನಾಳೆ ಅರ್ಥ ಮಾಡ್ಕೊತೀಯ ನನ್ನನ್ನು. ಕೆಲವೊಂದು ವಿಷಯಗಳಲ್ಲಿ ಅರ್ಥ ಮಾಡ್ಕೊಂಡೇ ಇದ್ರು ಈ ಥರ ವಿಷಯಗಳಲ್ಲಿ ಯಾವಾಗಲೂ ನನ್ನ ಜೊತೆಲಿ ಇರ್ತೀಯ ನೀನು. ನನ್ನ ಮಕ್ಕಳ ವಿಷಯದಲ್ಲೂ ಅಷ್ಟೇ, ನನ್ನ ವಿಷಯದಲ್ಲೂ ಅಷ್ಟೇ. ನಾನು ದುಡ್ಡ ಇಲ್ಲ ಹೆಲ್ತಾ ಅಂತ ನೋಡಿದಾಗ ಫಸ್ಟು ನೀನು ನನಗೆ ಹೆಲ್ತ್ ಕಡೆ ನೋಡ್ತೀಯ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋ ಮುಖಾಂತರನಾದರೂ ನಿಮಗೊಂದು ಸ್ವಲ್ಪ ಚಿಕ್ಕದಾಗಿ ಒಂದು ಸ್ವಲ್ಪ ಸಮಾಧಾನ ಆಗಲಿ ಅಂತೇಳ್ಬಿಟ್ಟು, ತಪ್ಪಾಯಿತು, ಬಾಯಿ ಆಡೋದಿಲ್ಲ, ಬೇಜಾರು ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಸಿಚುವೇಶನ್ ತಕ್ಕನಾಗಿ ನಾನು ರಿಯಾಕ್ಟ್ ಮಾಡ್ತೀನಿ ಹೊರತು ನನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆ ಇಲ್ಲ. ನೀನು ಹಾಗೆ ನೀನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಒಬ್ರಿಗೊಬ್ರು ಜೊತೆಗಿರಬೇಕು ಫ್ರೆಂಡ್, ಒಬ್ರಿಗೊಬ್ರು ಜೊತೆಗಿರಬೇಕು. ಕಷ್ಟ ಸುಖದಲ್ಲೂ ಅಷ್ಟೇ, ಕೆಟ್ಟ ಟೈಮಲ್ಲೂ ಅಷ್ಟೇ, ಒಳ್ಳೆ ಸಮಯದಲ್ಲೂ ಅಷ್ಟೇ, ಇಬ್ಬರು ಜೊತೆಗಿರಬೇಕು. ಜೊತೆಗಿರ್ತೀವಿ, ಜೊತೆಗಿರೋದು ಕೂಡ. ಸೊ ಹಾಗಾಗಿ ಈ ಕಷ್ಟ ಅಲ್ಲ, ಇನ್ನೂ ಬರೋದನ್ನೆಲ್ಲ, ಬರೋ ಕಷ್ಟಗಳನ್ನೆಲ್ಲ ಜೊತೆಯಲ್ಲೇ ಇದ್ದು ಫೇಸ್ ಮಾಡೋಣ ಅಂತ ಹೇಳ್ತೀನಿ ಅಷ್ಟೇ. ಲವ್ ಯು. ನಂಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಲವ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸಾರಿ ನಿಮಗೆ ಏನಾದರೂ ಬೇಜಾರು ಮಾಡಿದರೆ. ಎಲ್ಲರೂ ಹೇಳ್ತಾರೆ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ಒಳ್ಳೆ ಹುಡುಗ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಸಾಕು, ಅದು ಸಾಕು. ಒಬ್ಬ ಗಂಡ ಯಾವ ಟೈಮಲ್ಲಿ ಜೊತೇಲಿ ಇರ್ತಾರೋ ಇರಲ್ವೋ, ಸೊ ಹೆಂಡತಿ ಕಷ್ಟ ಸುಖದಲ್ಲಿ ಯಾವಾಗೂ ಜೊತೆಗಿರಬೇಕು. ನೀನು ಅಂಥ ಟೈಮಲ್ಲಿ ನೀನು ನನ್ನ ಜೊತೇಲಿ ಇರ್ತೀಯ, ಆಯಿತಾ? ಈ 13 ವರ್ಷನ ಇನ್ನೂ ಒಂದು 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಮಾಡೋಣ. ಯಾವಾಗಲೂ ಇಬ್ಬರು ಹೀಗೆ ಜೊತೆಯಾಗಿರೋಣ ಅಂತ ಹೇಳ್ತೀನಿ ಅಷ್ಟೇ.